ಕೊಡಗಿನ ತೋಟಗಳಲ್ಲಿ ಆನೆಗಳದ್ದೇ ಸಮಸ್ಯೆ. ಅರಣ್ಯ ಸಚಿವರಿಗೆ ಜಿಲ್ಲೆಯ ಸಮಸ್ಯೆ ಮನದಟ್ಟು ಮಾಡಿದ ಸಂಕೇತ್ ಪೂವಯ್ಯ. ಬೆಂಗಳೂರಿನಲ್ಲಿ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಸಮಗ್ರ ವರದಿ ಮಂಡನೆ. ಕೊಡಗಿನಲ್ಲಿ ವನ್ಯಜೀವಿ ಮಾನವ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಈ ಬಗ್ಗೆ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಈ ಹಿಂದೆಯೇ ಅರಣ್ಯ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಕೊಡಗಿನಲ್ಲಿ ಆನೆ ಮಾನವ ಸಂಘರ್ಷದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಪ್ರಮುಖವಾಗಿ ಕೊಡಗಿನ ಕಾಫಿ ತೋಟಗಳಲ್ಲಿ ಕಾಡಾನೆಗಳು ನೆಲೆ ನಿಂತು ಅರಣ್ಯವನ್ನೇ ಮರೆತಿವೆ. ಇದರಿಂದ ಬೆಳೆ ಹಾನಿ ಸೇರಿದಂತೆ ಮನುಷ್ಯನ ಮೇಲೆಯೂ ದಾಳಿ ನಡೆಯುತ್ತಿದೆ. ಈ ಬಗ್ಗೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾದ ಮೇರಿಯಂಡ ಸಂಕೇತ್ ಪೂವಯ್ಯ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಮುಂದೆ ವಿಷಯ ಮಂಡನೆ ಮಾಡಿದರು. ಬೆಂಗಳೂರಿನ ಅರಣ್ಯ ಭವನದಲ್ಲಿ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಆಯೋಜನೆಗೊಂಡಿದ್ದ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರ ಮೊದಲ ಸಭೆಯಲ್ಲಿ ಭಾಗವಹಿಸಿ ಕೊಡಗಿನಲ್ಲಿ ಆನೆಗಳ ಹಾವಳಿ ಬಗ್ಗೆ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಮನದಟ್ಟು ಮಾಡಿದರು. ಜನವಸತಿ ಪ್ರದೇಶಗಳಲ್ಲಿಯೂ ಕಾಡಾನೆಗಳು ಮಾನವನ ಮೇಲೆ ದಾಳಿ ನಡೆಸಿ ತೊಂದರೆ ನೀಡುತ್ತಿರುವುದಲ್ಲದೆ ಪ್ರಾಣಹಾನಿಯೂ ಸಂಭವಿಸುತ್ತಿದೆ. ತೊಂದರೆ ನೀಡುತ್ತಿರುವ ಕಾಡಾನೆಗಳನ್ನು ಗುರುತಿಸಿ ಅವುಗಳನ್ನು ಸ್ಥಳಾಂತರ ಮಾಡಬೇಕು. ಕಾಫಿ ತೋಟಗಳಲ್ಲಿ ಬೆಳೆ ನಷ್ಟ ಸಂಭವಿಸಿದಾಗ ಸರ್ಕಾರ ನೀಡುವ ಪರಿಹಾರವನ್ನು ಹೆಚ್ಚು ಮಾಡಬೇಕು ಎಂದರು. ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ನಾವೇ ಅಲ್ಲಿ ಇದ್ದು ಖುದ್ದು ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸಿದಂತ ಸಂದರ್ಭದಲ್ಲಿ ಸುಮಾರು 10-12 ಜೀವಗಳು ತಮ್ಮಿಂದಾಗಿ ಅಲ್ಲಿ ಕೊಟ್ಟಂತ ಉತ್ತಮ ಚಿಕಿತ್ಸೆಯಿಂದಾಗಿ ಅವರು ಇವತ್ತು ವಾಸಿಯಾಗಿ ಅವರು ಬಂದಿದ್ದಾರೆ. ಆದ್ರಿಂದ ಇಂಥದೆಲ್ಲ ಏನು 15 ತಿಂಗಳಲ್ಲಿ ನಡೆದಿದೆ, ಇವತ್ತು ಆ ಭಾಗದಲ್ಲಿ ಜನಕ್ಕೆ ವಿಶ್ವಾಸ ಬಂದಿದೆ. ಇವತ್ತು ಅರಣ್ಯ ಇಲಾಖೆ ಸರಿಯಾದಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು. ಅದ್ರ ಕೆಲವೊಂದು ವಿಚಾರಗಳು ತಾವೇ ಹೇಳಿದಿರಿ, ಅವತ್ತಿನ ದಿವಸ ಕೂಡ ಹೇಳಿದಿರಿ, ಇವಾಗಲೂ ಕೂಡ ನಮ್ಗೆ ಮಾಹಿತಿ ಸಿಕ್ಕಿದೆ. ಸುಮಾರು 340 ಕಿಲೋಮೀಟರ್ ಅಲ್ಲಿ ರೈಲ್ವೆ ಹಳಿ ಬ್ಯಾರಿಕೇಡಿಂಗ್ ಆಗಿದೆ. ಸುಮಾರು 120 ಕಿಲೋಮೀಟರ್ ಪ್ರಗತಿಯಲ್ಲಿದೆ. 250 ಕಿಲೋಮೀಟರ್ಗೆ ತಾವು ರೈಲ್ವೆ ಹಳಿಯನ್ನ ರಿಯಾಯಿತಿಯಲ್ಲಿ ಕೊಡಬೇಕು ಅಂತ ಹೇಳುವಂತದ್ದು ನೀವು ಕೇಂದ್ರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೀರಿ ಅಂತ ಹೇಳ್ತಕ್ಕಂಥದ್ದು. ಇದೆಲ್ಲ ವಿಚಾರಗಳಲ್ಲಿ ಏನಾಗಿದೆ, ಇವತ್ತು ಅದರಲ್ಲಿ ಏನಾಗಿದೆ, ಮೊದಲನೇ ಬಾರಿಗೆ ನಾನು ನೋಡಿದಂಥದ್ದು ಈ ಕರ್ನಾಟಕ ಸರ್ಕಾರದ ವತಿಯಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸುವಂತ ಕೆಲಸ ಕೂಡ ತಮ್ಮ ನೇತೃತ್ವದಲ್ಲಿ ಆಗಿದೆ. ಸುಮಾರು 17-18 ಪ್ರಕರಣಗಳನ್ನ ನಾವು, ಯಾಕಂತ ಹೇಳಿದ್ರೆ ಇದು ಆನೆ ದಾಳಿಯಾದಂತ ಸಂದರ್ಭದಲ್ಲಿ ಎಲ್ಲಾ ಈ ಅಂಗವೈಕಲ್ಯತೆ ಪ್ರಕರಣಗಳನ್ನ ನಾವು ಇದರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಲಂಗ್ಸ್ ಗೆಟ್ ಸಿವಿಯರ್ಲಿ ಡ್ಯಾಮೇಜ್ ಬಿಕಾಸ್ ಆಫ್ ದ ಇದು ಎಕ್ಸರ್ಷನ್. ಅದಕ್ಕಾಗಿ ನಾವು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಸುಮಾರು 17-18 ಪ್ರಕರಣಗಳು ಏನು ತೀವ್ರವಾದಂತಹ ಪ್ರಕರಣ ವಿಶ್ವಾಸ ಬಂದಿದೆ. ಅರಣ್ಯ ಇಲಾಖೆ ಸರಿಯಾದಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು. ನಮಗೊಂದು ಮುಂದಕ್ಕೆ ಶಾಶ್ವತವಾದಂತಹ ಪರಿಹಾರ ಸಿಗ್ತದೆ ಅಂತ ಹೇಳ್ತಕ್ಕಂಥದ್ದು ಅವರಿಗೊಂದು ವಿಶ್ವಾಸ ಬಂದಿದೆ. ಮತ್ತೆ ನಮ್ಮ ಭಾಗದಲ್ಲಿ ಈಗ ನಾವು ಆಲ್ರೆಡಿ ವಿಲೇಜ್ ಲೆವೆಲ್ ಮೀಟಿಂಗ್ಸ್ ನ ಶುರು ಮಾಡಿದ್ದೇವೆ. ನಾವು ಅಲ್ಲಿ ಗ್ರಾಮದವರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಶಾಸಕರು ಅಲ್ಲಿ ಸಭೆ ನಡೆಸಿ ಗ್ರಾಮದವ್ರನ್ನೆಲ್ಲ ವಿಶ್ವಾಸ ತಗೊಂಡಿರ್ತಕ್ಕಂಥ ಕ್ರಮವನ್ನ ನಾವು ಹಳ್ಳಿಗೆ ನಾವು ದಿನದಲ್ಲಿ ತಾವೇನು ಒಂದು ಅರ್ಥಪೂರ್ಣ ಒಂದು ಸಂಕೀರ್ಣವನ್ನ ತಾವೇನು ಮಾಡಿದ್ದೀರಿ. ಎಲ್ಲ 3 ನಮಗೆ ಮುಖ್ಯವಾಗಿ 5 ರಾಜ್ಯಗಳ ಅರಣ್ಯ ಸಚಿವರು ಬಂದ್ರು. ಆದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ತಾವು ಹೇಳಿದ ಹಾಗೆ ನೀಲಗಿರಿ ಬಯೋಸ್ಫಿಯರ್ ಇಂದ ಇವತ್ತೇನು ಆನೆಗಳು ಬಂದಿದೆ. ಈಗ ನಮ್ಮ ಭಾಗದಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತ ಭಾಗದಲ್ಲಿ ಈಗ ಜನ ಏನ್ ತಿಳ್ಕೊಂಡಿದ್ದಾರೆ, ಕಾಡಾನೆ ಮತ್ತು ಸಾಕಾನೆ. ಇಲ್ಲಿ ನಮಗೆ ಕಾಡಾನೆಯಿಂದನೇ ಹೆಚ್ಚಿನ ಸಮಸ್ಯೆ ಇಲ್ಲ, ಅಥವಾ ಸಾಕಾನೆದಲ್ಲ. ನಮಗೆ ತೋಟದ ಆನೆಗಳು, ರೆಸಿಡೆಂಟ್ ಎಸ್ಟೇಟ್ ಎಲಿಫೆಂಟ್ಸ್ ಅಂತ ತಾವೇನ್ ಹೇಳಿದಿರಿ, ಈಗ 10-30 ವರ್ಷದ ಹಿಂದೆ ಬಂದಿರ್ತಕ್ಕಂಥದ್ದು ಅಲ್ಲಿ ಮರಿ ಹಾಕಿದ್ದು. ಆ ಆನೆ ಇವತ್ತು ಆ ಮರಿ 30 ವರ್ಷ ಆಗಿದೆ, ಅದು ಕಾಡೇ ನೋಡ್ಲಿಲ್ಲ. ಅದು ಇದೇ ನಮ್ಮ ತೋಟಗಳೇ ವಾಸಸ್ಥಾನ ಅಂತ ತಿಳ್ಕೊಂಡಿರೋದ್ರಿಂದ ಇವತ್ತು ಅದನ್ನ ನಾವು ವೈಜ್ಞಾನಿಕವಾಗಿ ಪುನರ್ವಸತಿ ಮಾಡತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ 3 ರಾಜ್ಯಗಳ ಅರಣ್ಯ ಮಂತ್ರಿಗಳು ತಮ್ಮ ಜೊತೆ ಸೇರಿ ಕೆಲಸ ಮಾಡುವಂತ ಅವಶ್ಯಕತೆ ಇದೆ. ಅದನ್ನ ತಾವು ಮೊದಲನೇ ಬಾರಿಗೆ ಏನು ಅರಣ್ಯ ಮಂತ್ರಿಗಳಾದ್ರಿ, ಮೊದಲನೇ ಬಾರಿಗೆ ಕೊಡಗಿಗೆ ತಾವು ಬಂದು ಬರೀ ಅಲ್ಲಿ ಇರ್ತಕ್ಕಂಥ ಜನರಿಗೆ ವಿಶ್ವಾಸ ಬರುವಂತ ರೀತಿಯಲ್ಲಿ ತಾವೇನು ನಡ್ಕೊಂಡಿದ್ದೀರಿ, ಅದಕ್ಕೆ ಕೊಡಗು ಜಿಲ್ಲೆಯ ಜನತೆ ಪರವಾಗಿ ತಮಗೆ ಕೃತಜ್ಞತೆಗಳನ್ನು. ಸಭೆಯಲ್ಲಿ ರಾಜ್ಯದ ವಿವಿಧ ಭಾಗದಿಂದ ವನ್ಯಜೀವಿ ಮಂಡಳಿಯ ಸದಸ್ಯರು ಭಾಗವಹಿಸಿದ್ದರು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.